ಇನ್ನು ಸಿಎಂ ಕರೆದಂತಹ ಸಭೆಗೆ ರೈತ ಮುಖಂಡ ಚೂನಪ್ಪ ಗೈರು. ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲೇ ಇದ್ದಾರೆ ಚೂನಪ್ಪ. ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಏನು ಅನ್ನೋದು ಗೊತ್ತಿದೆ. ಸಿಎಂ ಸಕ್ಕರೆ ಕಾರ್ಖಾನೆಯವರ ಜೊತೆ ಸಭೆ ಮಾಡಲಿ, ಆ ಸಭೆ ಬಳಿಕ ಮುಖ್ಯಮಂತ್ರಿಗಳು ಬೆಲೆನ ಘೋಷಣೆ ಮಾಡಲಿ. ಇಲ್ಲ ಅಂತಾದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ರೈತ ಮುಖಂಡ ಚೂನಪ್ಪ ಪೂಜಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆಯೊಂದಿಗೆ ಮಾತನಾಡಿದ್ದಾರೆ ರೈತ ಮುಖಂಡ ಚೂನಪ್ಪ. ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತು ಸಿಎಂ ಸಭೆಗೆ ಗೈರಾದಂತಹ ಚೂನಪ್ಪ ಪೂಜಾರಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸಿಎಂ ಅವರು ನಿಮಗೊಂದು ಕರೆ ಕೊಟ್ಟಿದ್ರು, ಇವತ್ತು ನೀವು ಸಿಎಂ ಸಭೆಗೆ ಹೋಗ್ತಾ ಇಲ್ಲ, ಯಾಕೆ? ಸಿಎಂ ಅವರು ಕೂಡ ಭಾಳಷ್ಟು ಅಧಿಕೃತ ಕೂಡ ಲೆಟರ್ ಕಳಿಸಿರು. ಜಿಲ್ಲಾಡಳಿತ ಕೂಡ ಭಾಳಷ್ಟು ಒತ್ತಾಯವನ್ನು ಹೇರ್ತಿದ್ದು. ಜನಾಂದೋಲನ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ನಾವು ಅಲ್ಲಿ ಹೋಗುವಂಥ ವ್ಯವಹಾರ ಇರೋದಿಲ್ಲ. ಇದು ನಮಗೆ ಅವರಿಗೆ ಬಂದಿರತಕ್ಕಂಥ ಡಿಫ್ರೆನ್ಸ್ ಕಾರ್ಖಾನೆ ಮಾಲೀಕರಿಗೆ ನಮಗೆ ಎಷ್ಟಿದೆ, 3,000 ರೂಪಾಯಿ ಅವ್ರು ಕೊಡ್ತಾಯಿದ್ರು. ನಮ್ಮದು 3,500 ರೂಪಾಯಿ ಬೇಡಿಕೆ ಇತ್ತು. 200 ರೂಪಾಯಿಯನ್ನು ಇಲ್ಲಿ ರೈತ ಸಂಘಟನೆ ನಿರಂತರ ಹೋರಾಟ ಮಾಡಿ ಜಿಲ್ಲಾಡಳಿತನ ಪ್ರೆಷರ್ ಹಾಕಿ ಈಗಾಗಲೇ 200 ರೂಪಾಯಿಯನ್ನು ಘೋಷಣೆ ಮಾಡ್ಕೊಂಡು ಇನ್ನೂ 200 ರೂಪಾಯಿ ವ್ಯವಹಾರ ಐತೆ. ಅದನ್ನು ಮುಖ್ಯಮಂತ್ರಿಯವರು ಬಗೆಹರಿಸಬೇಕಾದ ಅವ್ರ ಜವಾಬ್ದಾರಿ. ನಾವು ಬಂದು ಮಾತಾಡುವಂಥದ್ದು ಏನು ಇರೋಂಗಿಲ್ಲ. ಅದೇನು ಅವ್ರ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡ್ರಿ ಅನ್ನುವಂಥದ್ದು ನಮಗೆ ಕೂಡ ಗೊತ್ತೈತಿ. ಅದನ್ನು ನೀವು ಬಗೆಹರಿಸಬೇಕು. ಯಾಕಂದ್ರೆ ಇವತ್ತು 9 ದಿನ ಆದ ನಾವು ಬೀದಿ ಒಳಗೆ ಕೂತು ಲಕ್ಷಾಂತರ ಜನ ಜನಾಂದೋಲನ ಮಾಡತ್ತಾರ. ವಿದ್ಯಾರ್ಥಿಗಳು ಬೀದಿಗೆ ಬರತ್ತಾರ, ಇವತ್ತು ನಾಡಿನ ಸ್ವಾಮೀಜಿಗಳು ಬೀದಿಗೆ ಬರತ್ತಾರ, ಇವತ್ತು ನ್ಯಾಯವಾದಿಗಳು ಬೀದಿಗೆ ಬರತ್ತಾರ, ನಾಡಿನ ಜನತೆ ಎಲ್ಲ ಕೂಡ ಬೀದಿಗೆ ಬರತ್ತಾನೆ. ಯಾಕಂದ್ರೆ ಊಟ ಮಾಡ್ತಕ್ಕಂಥ ಈ ನಾಡಿಗೆ ಅನ್ನ ಹಾಕ್ತಕ್ಕಂಥ ಕುಟುಂಬ ಬೀದಿ ಒಳಗೆ ಲಕ್ಷಾಂತರ ಜನ ಬೀದಿಗೆ ಬಂದಾರತ್ತಂದ್ರೆ ಅವ್ರಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡೋದು ಬರತ್ತಾರೋ. ತಾವ ಇವತ್ತು ಹೆಸರು ಕೆಡಿಸ್ಕೊತೀರಿ, ಇದೇನು ದೊಡ್ಡ ವಿಷಯ ಅಲ್ಲ. ಕಾರ್ಖಾನೆ ಅವ್ರದ್ದು ತಾವ ಈಗ 200 ರೂಪಾಯಿ ಬಗೆಹರಿಸಿ ಅದನ್ನು 3,400 ಮಾಡ್ಬೋದು. ಒಂದು ಟನ್ ಕೈಬಿಗೆ 5,000 ಗೌರ್ಮೆಂಟ್ ಟ್ಯಾಕ್ಸ್ ಹೋಗೈತೆ, ಅದರೊಳಗೂ 1,000 ಕೊಡ್ಬೋದು. ನೀವು ಇವತ್ತು ಇಚ್ಛಾಶಕ್ತಿ ಬೇಕು. ಯಾರ್ಯಾರು ಮುರಿದು ಎಲ್ಲರೂ ಕೊಡ್ತಕ್ಕದ್ದಲ್ಲ, ಯಾರು ಶ್ರಮ ಪಡ್ತಾರೋ, ಯಾರು ರಕ್ತ ಕೊಡ್ತಾರೋ ಕಳಿಗೆ. ನಾ ಯಾಕೆ ಅದಕ್ಕೆ ರಕ್ತ ಅಂತಂದ್ರೆ ಇವತ್ತು ಸಿಎಂ ಸಭೆಗಂತೂ ಹೋಗ್ತಾ ಇಲ್ಲ, ಸಿಎಂ ಅವ್ರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಏನು ಎಚ್ಚರಿಕೆ ಕೊಡ್ತೀರಿ? ನಾವು ಸಿಎಂ ಸಭೆಗೆ ಭಾಳಷ್ಟು ಒತ್ತಾಯಿದ್ರು, ಹೋಗಿಲ್ಲ. ಆದರೂ ಮುಖ್ಯಮಂತ್ರಿ ಅವರ ಯಾಕೆ ಹೋಗಿಲ್ಲ ಅನ್ನೋದು ಅರ್ಥ ಮಾಡ್ಕೋರಿ. ದಯವಿಟ್ಟು ಇಲ್ಲಿ ಚಳವಳಿಗಾರ ನಮ್ಮ ಮೇಲೆ ಕಣ್ಣು ಇಟ್ಕೊಂಡಾರು, ನೆದರಿಟ್ಟಾರ. ಇವತ್ತು ಬಿಲ್ ಫಿಕ್ಸ್ ಆಗೇ ಆಕೈತೆ ಅಂತ ಇಟ್ಕೊಂಡಾರು. ಇವತ್ತೇನಾದ್ರು ನೀವು ಉಡಾಪಿತನ ಮಾಡಿ ನಿಮ್ಮ ಸರ್ಕಾರ ನಿನ್ನ ಕೈ ಮುಗಿದು ಕಾಲು ಬೀಳ್ತನಪ್ಪ, ಕೈ ಮುಗಿತನೋ ಒಂದು ಅವಕಾಶ ಕೊಡಂದ್ರೆ ಅವಕಾಶ ಕೊಟ್ಟದು. ಇಲ್ಲ ಅಂದ್ರೆ ಇವತ್ತು 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿಗೆ ಇಡೀ ಜನಾಂಗ ರೈತ ಕುಲಂಗೆ ಕಾಪಾಡ್ಬೇಕು ಜನಾಂಗ ರೆಡಿ ಆಗಿತ್ತ. ಆದರೂ ಕೂಡ ಕೈ ಮುಗಿತೀನಂತಂದ್ರೆ ನಮಗೆ ರೈತರ ಕರುಣೆ ಇರ್ತಕ್ಕಂಥವ್ರು. ನಾವು ನಿಮ್ಮಂಥ ಚರ್ಮ ದಿಪ್ಪ ಇರ್ತಕ್ಕಂಥ ಜನ ಅಲ್ಲ. ರೈತರಂದ್ರೆ ಪಾಪ ಅನ್ನುವಂಥದ್ದು, ಏನಾರು ಕಷ್ಟ ಬಂದ್ರೆ ಪಾಪ ಅನ್ನುವಂಥ ಮನುಷ್ಯ. ಕೈ ಮುಗಂದ್ರೆ ಇವತ್ತು ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿ ಅವರು ಇದನ್ನು ಹಗುರವಾಗಿ ತಿಳ್ಕೊಲ್ದ. ಇವತ್ತು ಸಮಸ್ಯೆ ಬಗೆಹರಿಸಲೇಬೇಕು. ನಾಳೆ ಅನ್ನಕ್ಕೆ ಹೋಗ್ಬೇಡ್ರಿ. ಎಷ್ಟು ದಿನ ಬೀದಿ ಒಳಗೆ ಕುಣಿಸ್ತೀರಿ? ನಾಳೆ ಒಂದು ದಿವಸ ಕುಣಿಸ್ತೀರಿ ಅಂದ್ರೆ 10ನೇ ತಾರೀಕು 1 ಕೋಟಿ ಜನ ನಾಡಿನ ಜನ ಬೀದಿ ಒಳಗೆ ಬರೋಕೆ ರೆಡಿ ಅದಾರೋ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತಾರೋ, ಇಡೀ ರಾಜ್ಯನ ಕೂಡ ಬಂದ್ ಮಾಡ್ತಕ್ಕಂಥ ಇವತ್ತು ನಿರ್ಣಯನ ಕರ್ನಾಟಕ ರಾಜ್ಯ ರೈತ ಸಂಘ, ಕಬ್ಬು ಬೆಳೆಗಾರರು, ಇಡೀ ನಾಡಿನ ಜನ ನಿರ್ಣಯ ತಗೋಬೇಕಾಕತ್ತಿ. ರಾಜ್ಯದ ಮುಖ್ಯಮಂತ್ರಿಯ ಕಡೆ ಲಕ್ಷ್ಯ ಕೊಡ್ರಿ. ತಾವು ಇವತ್ತು ಬೆಲೆಯನ್ನು ನಿಗದಿ ಮಾಡಲೇಬೇಕು. ಯಾವ ಬಿಡೆ ಮುಲಾಜಿಲ್ಲ. ನಾವು ದುಡಿದು ರಕ್ತ ಬೆವರ ಸುರಿಸೋದು, ಕಳಿಗೆ ಹಿರಿದು ಅಂದ್ರೆ ರಗತ ಹಿರಿದೈತೆ. ಅದಕ್ಕೆ ರಕ್ತ ಬೆವರ ಸುರಿಸೋದು 12 ತಿಂಗಳು ಬೆಳೆದು ಪುಕ್ಕಟ ಕೇಳತ್ತಿಲ್ಲ. ಕಾರ್ಖಾನೆ ಮಾಲಕರು ಲೂಟಿ ಮಾಡ್ಯಾರು, ಅವ್ರ ಕಡೆ ಇಸು ಕೊಡ್ತಕ್ಕಂಥ ಕೆಲಸ ಮಾಡ್ರಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, ಟಿವಿ 9 ಬೆಳಗಾವಿ. ಈ ರೀತಿ ರೈತರು ಪಟ್ಟು ಹಿಡಿದಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ, ನಾವು ಈ ಸಭೆಯಲ್ಲಿ ಭಾಗಿಯಾಗಲ್ಲ. ಯಾಕಂದ್ರೆ ನಮ್ಮ ಬೇಡಿಕೆ ಏನು ಅನ್ನೋದು ಸಿಎಂ ಗೊತ್ತು. ಅದನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮಾತನಾಡಿ ಬಗೆಹರಿಸಿ ನಾವು ಕೇಳ್ತಾ ಇರುವಂತಹ ಬೆಲೆಯನ್ನ ಕೊಡ್ಲಿ, ಘೋಷಣೆ ಮಾಡಲಿ, ಅನ್ನದಾತರಿಗೆ ಅನ್ಯಾಯ ಆಗಬಾರದು ಅನ್ನುವಂಥ ಆಗ್ರಹವನ್ನ, ಒತ್ತಾಯವನ್ನ ಮಾಡ್ತಾ ಇದ್ದಾರೆ ರೈತ ಮುಖಂಡರು. ಪ್ರತಿಭಟನೆ ಕಾವು ತೀವ್ರ ಸ್ವರೂಪ ಪಡಿತಾ ಇದೆ. ಸಭೆಯಲ್ಲಿ ಒಂದು ನಿರ್ಣಯ ಅವರ ಪರವಾಗಿ ಬರದೆ ಹೋದರೆ ಇನ್ನಷ್ಟು ಉಗ್ರ ರೂಪ ಪಡೆಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಸರ್ಕಾರ ಕೊಡ್ತಾ ಇದೆ. ಬರೀ ರೈತರು, ರೈತ ಮುಖಂಡರು ಅಷ್ಟೇ ಅಲ್ಲ, 9 ದಿನಗಳಿಂದ ನಡೀತಾ ಇರುವಂತಹ ಹೋರಾಟ ಇದು. ಈಗ ವ್ಯಾಪಾರಸ್ಥರು ಕೂಡ ಬೆಂಬಲ ಕೊಟ್ಟಿದ್ದಾರೆ, ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ನೋಡಿ, ದೃಶ್ಯಗಳು ನೋಡ್ತಾ ಇದೀವಿ. ವಿದ್ಯಾರ್ಥಿಗಳು, ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದಂತಹ ವಿದ್ಯಾರ್ಥಿಗಳು, ಅವರು ಕೂಡ ಬೀದಿಗಿಳಿದು ರೈತರ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಂದಲೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇದೆ.